ರಾದರ್ ಬಿಕಾಸ್ ಹಾಸ್ಪಿಟಲ್ ಬರ್ತದೆ. ಕಾಲೇಜಿನ ಹೆಸರಿನಲ್ಲಿ ಹಾಸ್ಪಿಟಲ್ ಅಂತ ಒಂದು ಬಂತು ಅಂತಂದರೆ ಸಾಮಾನ್ಯ ಜನಗಳಿಗೆ ಆಲ್ಮೋಸ್ಟ್ ಉಚಿತವಾಗಿ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಅವರಿಗೆ ನಾವು ಹೇಳಿದ್ವಿ ಮೆಡಿಕಲ್ ಹಾಸ್ಪಿಟಲ್ನ ಮಾಡಿ, ಹಾಸ್ಪಿಟಲ್ ಬಂದ ಮೇಲೆ ಕಾಲೇಜ್ ಬಂದೇ ಬರ್ತದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಇನ್ನು 1.5-2 ವರ್ಷದ ಒಳಗಡೆ ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿಗೆ ಬರಬೇಕು. ಇದರ ಜೊತೆಯಲ್ಲಿ ಜಗತ್ತಿನಲ್ಲಿ ಸಿಲಿಕಾನ್ ಅಂತ ಶಬ್ದವನ್ನು ಉಪಯೋಗಿಸಿರ್ತಕ್ಕಂಥ 2 ಸಿಟಿಗಳು. ಬೆಂಗಳೂರು ಒಂದು ಸಿಲಿಕಾನ್ ವ್ಯಾಲಿ, ವೇರ್ ಇಸ್ ಇಟ್? ದಟ್ಸ್ ಇನ್ ದ USA, ಇನ್ ದ ವೆಸ್ಟ್ ಕೋಸ್ಟ್, ಸ್ಯಾನ್ ಫ್ರಾನ್ಸಿಸ್ಕೋ ಸಿಲಿಕಾನ್ ವ್ಯಾಲಿ. ಆ ಸಿಲಿಕಾನ್ ಹೆಸರಲ್ಲಿ ಇರ್ತಕ್ಕಂಥ ಇನ್ನೊಂದು ಸಿಟಿ ಹೇಳ್ತಾರಿಪ್ಪ, ಓಕೆ, ಸಿಲಿಕಾನ್ ಸಿಟಿ ಬೆಂಗಳೂರು. ಇಂತಹ ಸಿಟಿಯಲ್ಲಿ SN ಕೃಷ್ಣ ಅವರು ಇದ್ದಾಗ ನಮ್ಗೆ ದೊಡ್ಡವರು ಒಂದು ಮಾತನ್ನ ಕೇಳಿದ್ರು, ಏನು ಇಷ್ಟೊಂಥರ ಎಲ್ಲ ಕಾಲೇಜ್ಗಳು ಮಾಡಿ ಇಟ್ಬಿಡ್ತಾ ಇದ್ರಲ್ಲ, ದಿ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ಗೋಯಿಂಗ್ ಟು ಸಫರ್ ಫೈಂಡಿಂಗ್ ಔಟ್ ದ ಕ್ವಾಲಿಟೀಸ್ ಅಂತ ಹೇಳ್ತಾರೆ. ಅದಕ್ಕೆ SN ಕೃಷ್ಣ ಅವ್ರು ಏನು ಹೇಳಿದ್ರು ಗೊತ್ತಾ, ನೋಡಿ ನಾವೇನಾದರೂ ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಸಂಸ್ಥೆಗಳನ್ನು ಪರ್ಟಿಕ್ಯುಲರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನ ಮಾಡಲಿಲ್ಲ ಅಂತಂದರೆ ಇಲ್ಲಿ ಈಗಾಗಲೇ ಸುಮಾರು ನಮ್ಮ ಕೈಗಾರಿಕೆಯನ್ನು ವಿಸ್ತರಿಸ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಆಧುನಿಕ ಜಗತ್ತಿನಲ್ಲಿ ಯಾವಾಗ ಗ್ಲೋಬಲೈಸ್ ವರ್ಲ್ಡ್ ಆಗಿದೆ, ಪ್ರೈವೇಟೈಸ್ ವರ್ಲ್ಡ್ ಆಗಿದೆ, ಲಿಬರಲೈಸ್ ವರ್ಲ್ಡ್ ಆಗಿದೆ. ಇಂತಹ ಹೊತ್ತಿನಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಇಲ್ಲಿಯ ಮಕ್ಕಳಿಗೆ ಇನ್ಸ್ಟಿಟ್ಯೂಷನ್ಸಲ್ಲಿ ಓದ್ತಕ್ಕಂಥ ಸಾಕಷ್ಟು ವಿಪುಲವಾದಂಥ ಸಂಸ್ಥೆಗಳು ಬರಲಿಲ್ಲ ಅಂತಂದರೆ ಇಂಡಸ್ಟ್ರಿಗಳು ಬರ್ತವ, ಇಂಡಸ್ಟ್ರಿಗಳು ಬಂದೇ ಬರ್ತವೆ. ಇಂಡಸ್ಟ್ರಿಗಳು ಬಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸು, ಹ್ಯೂಮನ್ ರಿಸೋರ್ಸು, ಟೆಕ್ನಿಕಲ್ ರಿಸೋರ್ಸು, ಸ್ಕಿಲ್ ರಿಸೋರ್ಸ್ ನಮ್ಮಲ್ಲಿ ಇಲ್ಲ ಅಂತಂದರೆ ಬೇರೆ ಯಾರೋ ಬಂದು ಇದೆಲ್ಲ ಅಬ್ಸರ್ವ್ ಆಗ್ತಾರೆ. ತಿಮ್ಮೆ ಕೊಡೋದು ನಾವು ಬೇಕು, ಸಂಸ್ಥೆಗಳನ್ನ ಕಟ್ಟಿ ಫ್ಯಾಕ್ಟ್ರಿನ ಮಾಡಿ ಆದಾಯ ಮಾಡ್ಕೊಳ್ಳಿಕ್ಕೆ ಅವ್ರು ಬೇಕು. ಅಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ಮಕ್ಕಳು ಇಲ್ಲ ಅಂತಂದರೆ ದಿನ ಕಟ್ಕೊಂಡು ಏನು ಮಾಡ್ತಾರೆ? ಅದಕ್ಕೋಸ್ಕರ ಇಟ್ ಈಸ್ ಗುಡ್ ಟು ಗೋ ವಿತ್ ಆಸ್ ಮೇ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್ as possible so that our children can go and get into those institutions to get the skill-based education. Time and again I have been emphasizing the skilled basic education. The reason why I have been emphasizing the fact that skill-based education ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಈಗೇನು PUC ಪಾಸ್ ಮಾಡ್ಕೊಂಡು ಸಾಕಷ್ಟು ಮಕ್ಕಳಿದ್ದೀರಲ್ಲ, 10th ಪಾಸ್ ಮಾಡಿದ ಮಕ್ಕಳಿದ್ದೀರಲ್ಲ, ನೀವು ಡಿಗ್ರಿಯನ್ನು ಮಾಡಿ ಈಚೆಗೆ ಬರೋ ಹೊತ್ತಿಗೆ no one is going to look into your degrees, no one is going to look into your ranks, no one is going to look into your grades. Rather they are looking to the kind of efficiency, skill, what actually you are going to acquire. ಇವತ್ತು ಬರ್ತಾಗತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಈ ಯುಗದಲ್ಲಿ ನೀನು 9.8 ತಗೊಂಡಿದ್ಯಾ, ಫಸ್ಟ್ ರ್ಯಾಂಕ್ ಬಂದಿದ್ಯಾ, ಯಾರು ನೋಡಲಿಕ್ಕೆ ಹೋಗೋದಿಲ್ಲ. ನನಗೆ ನನ್ನ ಫ್ಯಾಕ್ಟ್ರಿಗೆ, ನನ್ನ ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯ ನಿನ್ನಲ್ಲಿ ಇದೆಯಾ ಅಂತ ನೋಡ್ತಾರೆ. ಇನ್ನು 5 ವರ್ಷದಲ್ಲಿ ನಾವು ಇವತ್ತು ಕೊಟ್ಟಾಗ್ತಕ್ಕಂಥ ಕನ್ವೆನ್ಷನಲ್ ಎಜುಕೇಷನ್ ಸಿಸ್ಟಮ್ ರ್ಯಾಡಿಕಲಿ ಗೋಯಿಂಗ್ ಟು ಬಿ ಚೇಂಜ್ ದ ರ್ಯಾಪಿಡ್ ಇವಾಲ್ವಿಂಗ್ ಸೊಸೈಟಿ. ಅದಕ್ಕಾಗಿ ನೀವು ಬರೀ ಕಂಟೆಂಟ್ಸ್ನೇ ಗಟ್ಟು ಹೊಡ್ಕೊಂಡು ಎಕ್ಸಾಮ್ನಲ್ಲಿ 3 ಗಂಟೆ ಒಮಿಟ್ ಮಾಡಿ ಎಂಥದೋ ಪಡ್ಕೊಂಡು ಬರೋದು ಬದಲು, ಸೊ ನೋಡಿ ಎಕ್ಸಾಂಪಲ್ ಹೇಳ್ತಾನೆ, ಆಲ್ಬರ್ಟ್ ಐನ್ಸ್ಟೈನ್ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಮಾಡಿರ್ತಾರೆ. ಹೌ ಮೆನಿ ಆಫ್ ಯು ನೋ ಆಫ್ ಆಲ್ಬರ್ಟ್ ಐನ್ಸ್ಟೈನ್? ಸುಮ್ಮನೆ ಕೊಡ್ತಿದ್ದೆ ಕೈ ಪೂರ್ಣ ಅನ್ಸುತ್ತೆ. ಐನ್ಸ್ಟೈನ್ ಎಷ್ಟು ಜನ ಗೊತ್ತು ಕೈ ಐತಿ? ಸಾಕಷ್ಟು ಜನ ಗೊತ್ತಿರ್ತದೆ. ಈ ಕೆಲವು ಸೋಮಾಗಿ ಇರ್ತಾರೆ, ನನಗೆ ಗೊತ್ತು, ಯಾರ್ಯಾರಿಗೆ ಗೊತ್ತಿರ್ಬೇಕು ಇರ್ತಾರೆ. ಒಂದು ಸಂಸ್ಥೆಗೆ ಹೋಗಿರ್ತಾರೆ, ಅಲ್ಲಿ ಹೋದಾಗ ಏನೋ ಒಂದು ಪ್ರಶ್ನೆ ಕೇಳ್ತಾರೆ ಐನ್ಸ್ಟೈನ್. ಒಂದು ಪ್ರಶ್ನೆ ಕೇಳ್ತಾರೆ, ಐನ್ಸ್ಟೈನ್ಗೆ ಗೊತ್ತಿರೋದಿಲ್ಲ. ಕೊನೆಗೆಲ್ಲ ನಗ್ತಾರೆ. ಅವಾಗ ಐನ್ಸ್ಟೈನ್ ನೀವು ಹೇಗೆ ಉತ್ತರ ಅಂತ ಹೇಳ್ತಾರೆ, ಉತ್ತರ ಹೇಳ್ತಾರೆ. ಆಗ ಐನ್ಸ್ಟೈನ್ ಏನು ಹೇಳ್ತಾರೆ ಗೊತ್ತಾ? ಓ ಯು ಆರ್ ಆಸ್ಕಿಂಗ್ ಅಬೌಟ್ ದ ಕಂಟೆಂಟ್, ಅಬೌಟ್ ದಿಸ್ ಕಂಟೆಂಟ್ ಇಸ್ ಅವೈಲೇಬಲ್ ಏನಿವೆ, ಬಟ್ ಐ ಥಾಟ್ ದಟ್ ಯು ಹ್ಯಾವ್ ಬಿನ್ ಆಸ್ಕಿಂಗ್ ಮಿ ಟು ಗಿವ್ ದ ಕಾನ್ಸೆಪ್ಟ್ ಆಫ್ ದ ಕ್ವೆಶ್ಚನ್ ಅಂತ. ಬಟ್ ದ ಪಾಯಿಂಟ್, content is different from the concept. Content is the thing which you can memorize. If it is not in your memory, you can Google. ಇವತ್ತಿಗಂತೂ ಸೊ ನನ್ನ ಬಟನ್ ಒತ್ತಿದ್ರೆ ಸಾಕು, ನಿಮ್ಗೆ ಎಷ್ಟು ಬೇಕು ಕಂಟೆಂಟ್ ಬಂದು ಗಾಡಿ ಹತ್ತಿ ಬೀಳುತ್ತೆ. ಅದು ಕಾನ್ಸೆಪ್ಟ್. ಸೊ ಯಾರು ಮುಂದಿನ ದಿನಗಳಲ್ಲಿ ಲಭ್ಯರಾಗ್ತಾರೆ, ಉಪಯೋಗಕ್ಕೆ ಬರ್ತಾರೆ ಮತ್ತು ಕ್ಯಾನ್ ಬಿ ಪ್ಲೇಸ್ ಇನ್ ದ ರಿಕ್ವೈರ್ಡ್ ಡೊಮೈನ್ ಅಂತ ಅಂದರೆ, ಒನ್ ಹೂ ಈಸ್ ಗೋಯಿಂಗ್ ಟು ಡೆವಲಪ್ ದ ಕಾನ್ಸೆಪ್ಟ್, one who is going to realize the idea, one who is going to create the vision. ಅಂತಹದ ಕಡೆಗೆ ನೀವು ಮಕ್ಕಳು ಗಮನವನ್ನು ಕೊಡಬೇಕು. ಇಲ್ಲ ಅಂತಂದರೆ ಯು ಆರ್ ಗೋಯಿಂಗ್ ಟು ಬಿ ಲಾಸ್ಟ್ ಇನ್ ದ ರ್ಯಾಪಿಡ್ಲಿ ಇವಾಲ್ವ್ಡ್ ಜನರಲ್ ಆಫ್ ದ ಟೆಕ್ನಾಲಜಿ. ಆ ಕಡೆಗೆ ಗಮನ ಇರಲಿ ನಮ್ಮ ಮಾತಿನ ಸಂದರ್ಭದಲ್ಲಿ. ಅದಕ್ಕೋಸ್ಕರ
ಅವರು ಯೋಚನೆ ಮಾಡಿದರು. ಈಗಾಗಲೇ VIT, ಒನ್ ಆಫ್ ದ ಹೈಲಿ ರೆಪ್ಯೂಟೆಡ್ ಮಚ್ ಸಾಟ್ ಇನ್ಸ್ಟಿಟ್ಯೂಷನ್ಸ್ ನಾವು ಕರ್ನಾಟಕ ಸ್ಟೇಟ್ ಗೊತ್ತಲ್ಲ ನನಗೆ. ಅಷ್ಟೇ ರಾಷ್ಟ್ರದಾದ್ಯಂತ ಈ ಕಡೆ ಬರ್ತಿರ್ತಾರೆ. BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈಗ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು AI ಬೇಸ್ಡ್ ಒಂದು ಯೂನಿವರ್ಸಿಟಿ ಮಾದರಿ. ಮೊನ್ನೆ ನಮ್ಮ DK ಶಿವಕುಮಾರ್ ಅವರೆಲ್ಲ ಮೆನ್ಷನ್ ಮಾಡಿದ್ದಾರೆ, ನೋಡಿದ್ರಾ? ಇನ್ಮೇಲೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಯೂನಿವರ್ಸಿಟಿಗಳು just not traditional conventional universities, rather we are going to establish such university where our university is going to reach out to the demands of the whole world ಅಂತಾಗಬೇಕು. ಅಂದರೆ AI ಬೇಸ್ಡ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದ್ರೆ, ಅವ್ರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು SN ಕೃಷ್ಣ ಅವರ ಹೆಸರಿನಲ್ಲಿ AI ಬೇಸ್ಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್. ಅದೇ ರೀತಿಯಲ್ಲಿ ದೇವೇಗೌಡ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಮೆಡಿಕಲ್ ಕಾಲೇಜಿನೂ ಕೂಡ in what way you can translate and you can draw the parallels between the technical and the medical ಅಂತಂದರೆ, ಇನ್ನೇ ಯಾರು ಮೆಡಿಕಲ್ ಓದಲಿಕ್ಕೆ ಹೊರಟಿರಲಿಲ್ಲ, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ವಿಲ್ಲಿಂಗ್ ಟು ಗೋ ಫಾರ್ ಮೆಡಿಕಲ್. ನೀವು 5-6 ವರ್ಷ ಮೆಡಿಕಲ್ನ ಇವಾಗ ಸೇರಿಕೊಂಡು ಮುಗಿಸ್ಕೊಂಡು ಈಚೆಗೆ ಬರೋದ್ರೊಳಗಡೆ ಇವತ್ತು ನಮ್ಮ ಮಕ್ಕಳಿಗೆ ಏನು ಮೆಡಿಕಲ್ ಎಜುಕೇಷನ್ ಕೊಡ್ತಾ ಇದ್ದೀವಲ್ಲ, ಆ ಕೈಂಡ್ ಆಫ್ ಎಜುಕೇಷನ್ ಮೆಡಿಕಲ್ ನಾಲೆಡ್ಜಲ್ಲಿ ಇರೋದಿಲ್ಲ. ಇನ್ನು ಮುಂದೆ ದಿಸ್ ಈಸ್ ವರ್ಟಿಕಲ್ ಆಫ್ ದ ಟೆಕ್ನಿಕಾಲಿಟಿ, ದಿಸ್ ಈಸ್ ಮೆಡಿಕಲ್ ಆ ಥರ ಇರೋದಿಲ್ಲ. ಎಂಜಿನಿಯರಿಂಗ್ ಕಲ್ತಿರ್ತಕ್ಕಂಥವನು, ಟೆಕ್ನಾಲಜಿ ಕಲ್ತಿರ್ತಕ್ಕಂಥವನು ಶುಡ್ ಬಿ ಏಬಲ್ ಟು ಯೂಸ್ ದ ಡಿಜಿಟಲ್ ಟೂಲ್ ಇನ್ ದ ಫೀಲ್ಡ್ ಆಫ್ ಮೆಡಿಕಲ್ ಸೈನ್ಸಸ್. ಯಾಕೆಂತಂದರೆ ಈಗ ರೋಬೋಟ್ಸ್ಗಳು ಬರ್ತಿದ್ದಾರೆ. ನಿಮ್ಮ ಮುಂಚೆ ಎಲ್ಲ ಹಾರ್ಟ್ ಆಪರೇಷನ್ ಮಾಡಬೇಕಾದ್ರೆ ಎಲ್ಲ ಕೊಯ್ದು ಗೊತ್ತಲ್ಲ, ಆ ಕೊಯ್ದನ್ನು ಸುಧಾರಿಸ್ಕೊಂಡು ಬರಲಿಕ್ಕೆ 2 ತಿಂಗಳು 3 ತಿಂಗಳು ಬೇಕಾಗಿತ್ತು. ಈಗ ಹಂಗೇನಿಲ್ಲ. ಮೊನ್ನೆ ತಾನೇ ಒಬ್ಬ ಬಂದಿದ್ದರು ನಮ್ಮ ಆಸ್ಪತ್ರೆಗೆ. ಬೆಳಗ್ಗೆ ಬಂದರು, ತುಂಬ ಬೆವರ್ತಾಯಿದ್ರು. ನೋಡೋಣ ಅಂತಂದ್ಬಿಟ್ಟು ಕರ್ಕೊಂಡೋಗಿ ನಮ್ಮ ಆಸ್ಪತ್ರೆ ಚುಂಚನಗಿರಿ ಆಸ್ಪತ್ರೆ, ಅಲ್ಲೇನು ಬೆಳೆಲ್ಲ ಅಂತ ಹೇಳ್ತಿದ್ವಲ್ಲ, ಈಗ ಅಲ್ಲಿ ಕರ್ಕೊಂಡೋಗಿ ನಾನು ಭಾನುವಾರ ಅಲ್ಲೇ ಕೊಡ್ತಿದ್ದೆ. ನಮ್ಮ ಆಸ್ಪತ್ರೆಗೆ ಫೋನ್ ಮಾಡಿಬಿಟ್ಟು ಇವ್ರು ನೋಡೋಕ್ಕೆ ಸ್ವಲ್ಪ ಅಂತ ಕಳಿಸ್ಕೊಟ್ರೆ ಅವನು ಎದುರ್ಕೊಳ್ತಾ ಇದ್ದೀನಿ. ಸ್ಟುಪಿಡ್ ಫೆಲೋ, ಈಗ ನೀನು ಎದುರ್ಕೊಂಡ್ರೆ ಜನಗಳು ಅಳ್ತಾ ಕೂತಿರ್ಬೇಕಾಗುತ್ತೆ, ಮನೆ ಮಂದಿ ಅಲ್ಲ, ಈಗ ನೀವು ಸ್ವಲ್ಪ ಹೋಗ್ಬಿಟ್ಟು ಯಾರು ಹೇಳೋದಿಲ್ಲ ಅಂತ ಕಳಿಸ್ಕೊಟ್ಟೆ. ವಿದಿನ್ 45 ಮಿನಿಟ್ಸ್ ಕೇಮ್ ಬ್ಯಾಕ್ ಟು ದ ಮಠ. ಹೆಂಗೆ ಗೊತ್ತಾ, ಹೋದರು 10 ನಿಮಿಷ ಸ್ವಲ್ಪ ನೆನಪಿರಲಿ, ಯಾರನ್ನು ಕೂಡ ಹಾರ್ಟ್ ಪ್ರಾಬ್ಲಮ್ ಅಂದರೆ ಎದುರ್ಕೊಳ್ಳಿಕ್ಕೆ ಹೋಗ್ಬಿಡಿ. ಮೇಲೆ ನೀವು ಎದುರ್ಕೊಂಡು ಕುಳಿತುಕೊಂಡು ಏನಾದ್ರು ತೋರಿಸ್ಕೊಳ್ಳದೇ ಹೋದದ್ದು ಆದರೆ ಯಾರ್ಯಾರು ಕಷ್ಟಕ್ಕೆ ನೀವು ಲೀಡ್ ಮಾಡ್ತಿರೋ ಗೊತ್ತಿಲ್ಲ, ಯಾರು ಬೇಕು ಅಲ್ಲಿಗೆ ಹೋದು 15 ನಿಮಿಷದಲ್ಲಿ ಆಂಜಿಯೋಗ್ರಾಮ್ ಮಾಡಿ. ಸೊ ದೇ ಫಾರ್ವರ್ಡ್ ಟು ಬ್ಲಾಕ್ ಆಗಿದೆ. ಕೊನೆ ನನಗೆ ಫೋನ್ ಮಾಡಿದ್ರು, ಸೊಂದಿ ಡಿಸಪಾಯಿಂಟ್ ವಾಟರ್ ಐ ಡಿಡ್ ನೋ ದಟ್. ನಾನು ಮುಖ ನೋಡಿದ್ರೆ ಗೊತ್ತಾಯಿತು, ಈಗ ಒಂದು 2 ಸ್ಟೆಂಟ್ ಆಗಿ ಕಳಿಸ್ಬೇಕು. ಆನಂತರ ಅಲ್ಲೇ ಓಟಿನಲ್ಲಿ ಮಲಗಿದ್ರಲ್ಲ, 10 ನಿಮಿಷಕ್ಕೆ ಸ್ಟೆಂಟ್ ಹಾಕ್ಬಿಟ್ಟು ಅರ್ಧ ಗಂಟೆ ಅಲ್ಲಿ ಇಟ್ಕೊಂಡು ನಾನು ಕಳಿಸ್ಕೊಟ್ಟದ್ದು 11:30ಗೆ 1:30 ಮಾಡಿಕೊಂಡು. ಯಾಕೆ ಹೇಳಿದ ಮಾತು ಇದು ಇನ್ನೊಂದು ನೆಕ್ಸ್ಟ್ ಹಂತದ್ದು ಬರ್ತದೆ. ತುಂಬ ಬ್ಲಾಕ್ ಆಗೋಗಿರ್ತದೆ, ಸ್ಟೆಂಟ್ ಹಾಕೋಕ್ಕಾಗೋದಿಲ್ಲ. ಅಷ್ಟೊಂದು ಕೆಟ್ಟದಾಗಿ ಆರೋಗ್ಯವನ್ನು ಹಾರ್ಟನ್ನು ಮೇಂಟೈನ್ ಮಾಡಿರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಆವಾಗ ಏನು ಮಾಡ್ತಿದ್ರು ಗೊತ್ತು, ಇಷ್ಟೆಲ್ಲ ಡ್ಯೂಟಿ ಫೈಲು ಅವೆಲ್ಲ ಇರೋ ಬೋನ್ಸ್ ರಿಪ್ಸ್ ಇದಾವಲ್ಲ, ರಿಪ್ಸ್ ಮೇಲೆ ಆರ್ಡರ್ ಚೆನ್ನಾಗಿ ಮಾಡ್ತಿದ್ರು. ಈಗ ಆಗಿರಲಿಲ್ಲ, ಏನು ಒಂದು 2-3 ಹೋಲ್ಗಳು ಹಾಕ್ತಾರೆ, ಹೋಲ್ಗಳು ಗೊತ್ತಾಗೋದಿಲ್ಲ. ಒಂದು 2 ಅವರ್ಸ್ ಇಟ್ಕೊಂಡು ನೀಟಾಗಿ ಬೈಪಾಸ್ ಸರ್ಜರಿಯನ್ನು ಮಾಡಿ ಕೊನೆಗೆ ಸಂಜೆ ಹೊತ್ತು ಮನೆ ಕಳಿಸ್ಕೊಳ್ಳೋಷ್ಟು ವ್ಯವಸ್ಥೆ ಮಾಡಿದೆ. ಇದು ಆಗಬೇಕು ಅಂದರೆ ಈ ಕಡೆ ಒಂದು ಸ್ಕಿಲ್ ಬೇಸ್ಡ್ ಟೆಕ್ನಿಕಲ್ ಎಜುಕೇಷನ್, ಈ ಕಡೆ ಆಧುನಿಕವಾಗಿರ್ತಕ್ಕಂಥ ಮೆಡಿಕಲ್ ಎಜುಕೇಷನ್, ಎರಡನ್ನೂ ಕೂಡ ಕಪಲ್ ಆಯಿತು ಅಂತಂದರೆ ಅದು ತುಂಬ ಚೆನ್ನಾಗಿರ್ತದೆ. ಎಜುಕೇಷನ್ ಸಿಸ್ಟಮ್ ಕೂಡ ಚೆನ್ನಾಗಿರ್ತದೆ. ಮುಂಚೆ ಬರೀ ಇಂಜಿನಿಯರಿಂಗ್ ಆಗ್ತಿದ್ದ ಡಾಕ್ಟ್ರಿ